ಆ, ಗದಗ ಜಿಲ್ಲೆಯಲ್ಲಿ ನಾನಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೇಮ್ಲಿ ಮುಂಡರಗಿಯಲ್ಲಿ, ರೋಣಲ್ಲಿ, ನರೇಗಲಲ್ಲಿ ಮತ್ತು ಶಿರಟ್ಟಿಯಲ್ಲಿ ಆಲ್ಮೋಸ್ಟ್ ಒಂದು 8 ರಾತ್ರಿ ವೇಳೆ ಈ HBT ಅನ್ನೋ ಪ್ರಕರಣಗಳು ದಾಖಲಾಗುತ್ತೆ. ಅಂದರೆ ರಾತ್ರಿ ಕನ್ನ ಕಳವು ಅಂತ ಹೇಳಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು 3 ಜನ ಆರೋಪಿತರು ಬಂದು ಈ ಮನೆಗಳನ್ನ ಕತ್ಲೆಯಲ್ಲಿ ಹೊಡೆದು, ಯಾವ ಮನೆಯಲ್ಲಿ ಯಾರು ಇರಲ್ಲ ಆ ಸಂದರ್ಭದಲ್ಲಿ ಮನೆ ಹೊಡೆದು ಬೆಲೆ ಬಾಳುವ ವಸ್ತುಗಳನ್ನು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಥವಾ ಹಣ ಆಗಿರ್ಬೋದು, ಈ ವ್ಯಾಲ್ಯೂಬಲ್ಸ್ನ ಕಳ್ತನ ಮಾಡ್ಕೊಂಡು ಹೋಗಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. ಆಲ್ಮೋಸ್ಟ್ ಒಂದು 2 ತಿಂಗಳ ಅವಧಿಯಲ್ಲಿ ನಮ್ಮಲ್ಲಿ 8 ಪ್ರಕರಣ ದಾಖಲಾಯಿತು. ಈ ಎಲ್ಲ ಪ್ರಕರಣದ ವಿಶೇಷತೆ ಏನು ಅಂತ ಹೇಳಿದರೆ, ಈ ಯಾರು 3 ಜನ ಆರೋಪಿ ಇದ್ದರು, ಇವರು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಚಾಣಕ್ಯತನದಿಂದ ಏನೋ ಈ ಕಳ್ತನನ ಮಾಡಿ ಪರಾರಿ ಆಗ್ಬೋದು ಅಂತ ಹೇಳಿ ಭಾಳಷ್ಟು ಚಾತುರ್ಯದಿಂದ ಕಳ್ತನ ಮಾಡೋದು ನಮಗೆ ಈ ತನಿಖೆಯಲ್ಲಿ ಕಂಡುಬರುತ್ತೆ. ಇದರಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಇವರು ಮೊದಲನೇದಾಗಿ ಅವರು ಯಾವುದು ಪ್ರತ್ಯೇಕವಾಗಿ ಒಂದೇ ಮೋಡಸಲ್ಲಿ ಕೆಲಸ ಮಾಡಿದ್ದು ನಮಗೆ ಕಂಡು ಬಂದಿಲ್ಲ. ಇವರು ಒಂದೊಂದು ಸಲ ಲಾರಿಯಲ್ಲಿ ಬರ್ತಾಯಿದ್ರು, ಲಾರಿಯಲ್ಲಿ ಪರಾರಿ ಆಗ್ತಿದ್ರು, ಒಂದೊಂದು ಸಲ ನಡ್ಕೊಂಡು ಬರ್ತಿದ್ರು, ಒಂದೊಂದು ಸಲ ಬಂದಾಗ ಅವರು ಮುಸ್ಕ್ ಹಾಕ್ತಿದ್ರು, ಒಂದೊಂದು ಸಲ ಹ್ಯಾಂಡ್ ಗ್ಲೌಸ್ ಹಾಕ್ತಿದ್ರು. ಸೊ ಅವರಿಗೆ ಪೊಲೀಸರು ಹೇಗೆ ಪತ್ತೆ ಹಚ್ತಾರೆ ಅಂತ ಹೇಳಿ ಭಾಳ ಅರ್ಥೈಸ್ಕೊಂಡು ಈ ಕಳ್ತನ ಮಾಡಬೇಕು ಅಂತ ಹೇಳಿ ಎಲ್ಲ ಎಫರ್ಟ್ಸ್ ಮಾಡಿದ್ದಾರೆ. ಇವ್ರನ್ನ ವಿಶೇಷವಾಗಿ ನಾವು ಪತ್ತೆ ಹಚ್ಚಬೇಕು ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಭಾಳಷ್ಟು ಶ್ರಮೆ ಪಟ್ಟಿದೆ. ಏಕೆ ಅಂತ ಹೇಳಿದರೆ, ಇವ್ರದ್ದು ನೀವು ಮೋಡಸ್ ನೋಡಿದರೆ ಇವರು ಪೊಲೀಸವ್ರು ಹೆಂಗೆ ಹಿಡಿತಾರೆ ಅಂತ ಹೇಳಿ ತಿಳ್ಕೊಂಡೇ ಕಳ್ತನ ಮಾಡೋ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ. ಇವ್ರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ನಾವು ಆಲ್ಮೋಸ್ಟ್ ಒಂದು 45 ಡೇಸ್ ಅಷ್ಟು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದು ಇಲ್ಲಿ ತಮ್ಮೆಲ್ಲರಿಗೂ ಗಮನಿಸೋ ಅಂಥದ್ದು ಸಿಕ್ಕುತ್ತೆ. ತಾವೆಲ್ಲ ನೋಡಿದರೆ ವಿಶೇಷವಾಗಿ ನಾವು ಮುಂಡರಗಿ ಭಾಗದಲ್ಲಿ ಒಂದು 3 ಚೆಕ್ ಪೋಸ್ಟ್ ಸತತವಾಗಿ ಹಾಕಿದ್ವಿ, ಶಿರಟ್ಟಿಯಲ್ಲಿ ಹಾಕಿದ್ವಿ, ಲಕ್ಷ್ಮೇಶ್ವರಲ್ಲಿ ಹಾಕಿದ್ವಿ, ನಮ್ಮ ಬಾರ್ಡರ್ಸಲ್ಲಿ ಹಾಕಿದ್ವಿ. ಸೊ 24 ಅವರ್ಸ್ ನಮ್ಮ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಇನ್ಸ್ಪೆಕ್ಟರ್ ಆದಂಥ ಅಯ್ಯನಗೌಡರು ಮುಂಡರಗಿ ಪೊಲೀಸ್ ಸ್ಟೇಷನ್ ಚಾರ್ಜ್ ತೊಗೊಂಡ್ಮೇಲೆ ಅವ್ರಿಗೆ ಇದೊಂದು ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ನಾನು ಮತ್ತು ನಮ್ಮ DSP ಅವರು ಅವರಿಗೆ ಭಾಳ ಕಠಿಣವಾದ ಸೂಚನೆ ನೀಡಿದ್ವಿ, ಇವರು ಇದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ. ಮತ್ತು ನಾವು ತಾಂತ್ರಿಕವಾಗಿ ಭಾಳಷ್ಟು ಕೆಲಸ ಕೂಡ ಮಾಡಿದ್ವಿ. ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಟ್ರೇಲಲ್ಲಿರೋ CCTVನ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ತಾಂತ್ರಿಕ ರೀತಿಯಲ್ಲಿ ನಮ್ಮ ಟೆಕ್ನಿಕಲ್ ಸೆಲ್ ಕೂಡ ಕೆಲಸ ಮಾಡಿದೆ. ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಲೋಕಲ್ ಮಾಹಿತಿ ಕಲೆಕ್ಟ್ ಮಾಡೋದರಲ್ಲಿ ಭಾಳ ವಿಶೇಷ ಒಂದು ಎಫರ್ಟ್ ಮಾಡಿದ್ದೆ. ಸೊ ಈ ಒಂದು ಪ್ರಕರಣದಲ್ಲಿ ನಮಗೆ ಆರೋಪಿ ಸಿಕ್ಕಿದ ಮೇಲೆ ಈ 3 ಜನ ಆರೋಪೀಸು ನಮಗೆ ಪತ್ತೆ ಆಗಿದ್ದು. ಅವ್ರ 3 ಜನ ಹೆಸರು ಏನಿದೆ ಅಂತ ಹೇಳಿದರೆ, ಒಬ್ಬ ಹನುಮಂತ ತಂದೆ ಕುಂಚಿಕೊರ್ವರ್, ತೋಳಪ್ಪ ಕುಂಚಿಕೊರ್ವರ್ ಅಂತ ಹೇಳಿ, ಅವನಿಗೆ ಸುಮಾರು 26 ವಯಸ್ಸಿರುತ್ತೆ, ಇವನು A1 ಅಂತ ಹೇಳಿ ನಾವು ಗುರುತಿಸಿದ್ದೀವಿ. ಮತ್ತು ಇನ್ನೊಬ್ಬ ಮಾಂತೇಶ್ ತಂದೆ ದುರ್ಗಪ್ಪ ಕುಂಚಿಕೊರ್ವರ್, ಇವನಿಗೆ 22 ವಯಸ್ಸು. ಮತ್ತು ಇನ್ನೊಬ್ಬ ದುರ್ಗೇಶ್. ಇದರಲ್ಲಿ ಏನಿದೆ ಅಂತ ಹೇಳಿದರೆ, A1 ಆರೋಪಿ ಮತ್ತು A3 ಆರೋಪಿ ಹೇಗೆ ಪರಿಚಯ ಅಂತ ಹೇಳಿದರೆ, ಇವರು ಅವ್ರ ಮನೆಯಲ್ಲಿ ತಗೊಂಡೋ ಸಂಬಂಧ ಇದ್ದು ಮದುವೆ ರೀತಿಯಲ್ಲಿ ಅವ್ರಿಗೆ ಪರಿಚಯ ಇದೆ. ಮತ್ತು ಈ ಮಾಂತೇಶ್ ಬಂದು ಇವ್ರದ್ದು ಕಸಿನ್ ಆಗಿರ್ತಾನೆ. ಸೊ ಇವ್ರು 3 ಜನಕ್ಕೂ ಈ ರೀತಿ ಪರಿಚಯ ಆಗಿರುತ್ತೆ. ಒಬ್ಬ ಲಕ್ಷ್ಮೇಶ್ವರನ್ ಇರ್ತಾನೆ ಮತ್ತು ಇಬ್ಬರು ಶಿಗ್ಗಾವ್ ಅವರು ಇರ್ತಾರೆ. ಇವ್ರು ಹೋಗಿ ನಮ್ಮ ಮುಂಡರಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು 4 ಮನೆ ಕಳ್ತನ ಮಾಡಿರ್ತಾರೆ. ಅದರಲ್ಲಿ ಕ್ರೈಮ್ ನಂಬರ್ಸ್ 93, 95, 96 ಮತ್ತು 99. ಮತ್ತು ರೋಣಲ್ಲಿ 1 ಕಳ್ತನ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ನರೇಗಲಲ್ಲಿ 2 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಶಿರಟ್ಟಿಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಇದನ್ನು ಬಿಟ್ಟಂತೆ ನಮ್ಮಲ್ಲಿ ಮಾಡದೆ ಇವರು ಅದೊಂದು ಲೈನಲ್ಲಿ ಇವರು ಕಳ್ತನ ಮಾಡ್ತಾರೆ. ಈ ಅಣ್ಣಿಗೇರಿ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ನವಲ್ಗುಂದಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ದಾವಣಗೆರೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಹುಣಸೂರು ಅಂದರೆ ಮೈಸೂರು ಜಿಲ್ಲೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಮತ್ತು ಕೊಪ್ಪಳದಲ್ಲಿ ಕೂಡ 1 ಪ್ರಕರಣ ಮಾಡಿರ್ತಾರೆ. ಇಷ್ಟು ಜಿಲ್ಲೆಗಳಲ್ಲಿ ಪ್ರಕರಣ ಅಲ್ಲಿ ಭಾಗಿಯಾಗಿ ಇವರು ತಲೆಮರೆಸ್ಕೊಂಡಿರೋ ಆರೋಪಿನ ನಮ್ಮ ತಂಡ ಭಾಳ ಸೂಕ್ಷ್ಮತೆ ಮತ್ತು ಚಾತುರ್ಯತೆಯಿಂದ ಹಿಡಿದು ಪ್ರಾಪರ್ಟಿನೂ ಕೂಡ ರಿಕವರಿ ಮಾಡಿ, ಒಟ್ಟು ನಾವು ಈ ಎಲ್ಲ ಪ್ರಕರಣದಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು 145 ಗ್ರಾಮ್ ಅಷ್ಟು ಬಂಗಾರ, ಇದ್ರದ್ದು ಕಿಮ್ಮತ್ತು ಆಲ್ಮೋಸ್ಟ್ ಒಂದು 15 ಲಕ್ಷ ರೂಪಾಯಿ, ಮತ್ತು 332 ಗ್ರಾಮ್ ಅಷ್ಟು ಬೆಳ್ಳಿ, ಮತ್ತು 50,000 ರೂಪಾಯಿ ಅಷ್ಟು ಕ್ಯಾಶ್ನ ವಶಪಡಿಸ್ಕೊಂಡು
ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿಗೆ ಅದನ್ನು ಹಾಜರುಪಡಿಸಿ ಅಲ್ಲಿಂದ ರಿಲೀಸ್ ಮಾಡಿಸಿ ಯಾರು ನೊಂದವರು ಇರ್ತಾರೆ ಅವರಿಗೆ ವಾಪಸ್ ಮರುಕಳಿಸೋದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ಈ ಕಳ್ತನ ಪ್ರಕರಣನ ಪತ್ತೆ ಹಚ್ಚೋದು ಭಾಳ ಕಠಿಣವಾದ ಒಂದು ಕೆಲಸ ಇರುತ್ತೆ. ಆದ್ರೂ ಗದಗ ಜಿಲ್ಲೆ ಪೊಲೀಸ್ ಶ್ರಮಪಟ್ಟು ಇಂಥ ಒಂದು ಅಂತರ್ ಜಿಲ್ಲೆ ಕಳ್ಳರನ್ನ ಬಂಧನ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗಿದೆ. ಅದ್ರ ಜೊತೆಯಾಗಿ ನಾನು ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ಈಗ ನೋಡಿ ನಮ್ಮ ಗದಗ ಜಿಲ್ಲೆಯಲ್ಲಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಸೊ ಒಂದು ಕರೆ ಮಾಡಿದರೆ ನಾವು ಬಂದು ನಿಮಗೆ ಕ್ಯಾಮ್ರಾ ಹಾಕ್ತೀವಿ. ಎರಡನೇದು, ನೀವು ತುರ್ತು ಸಂದರ್ಭದಲ್ಲಿ ಊರು ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ. ನಮ್ಮ ಬೀಟ್ ಅವ್ರು ಬಂದು ನೈಟ್ ಹೊತ್ತು ನಿಮ್ಮ ಮನೇನ 2 ಅಥವಾ 3 ಬಾರಿ ಚೆಕ್ ಮಾಡ್ತಾರೆ. ಮೂರನೇದು, ನೀವು ತಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿ, ಮತ್ತು ನಿಮ್ಮ ಹಾಲವ್ರಿಗೆ ಹೇಳಿ, ಪೇಪರ್ ಅವ್ರಿಗೆ ಹೇಳಿ, ಅನವಶ್ಯಕವಾಗಿ ಪೇಪರ್ ಹಾಕೋದು, ಮನೆ ಮುಂದೆ ಗುಡ್ಡೆ ಹಾಕೋದು, ಇಂಥದ್ದು ಯಾವುದೂ ಆಗದೆ ಇರೋಂಗೆ ತಾವು ನೋಡ್ಕೊಬೇಕು. ಆವಾಗ ನಾವು ಕಳ್ತನ ಪ್ರಕರಣ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತೀವಿ. ಯಾಕೆ ಅಂತ ಹೇಳಿದರೆ ನೋಡಿ, ಪತ್ತೆ ಹಚ್ಚೋದಕ್ಕಿಂತ ತಡೆಯೋದು ಭಾಳ ಈಸಿ ಇದೆ. ಪತ್ತೆ ಹಚ್ಚೋದಕ್ಕೆ ನಮಗೆ ಭಾಳ ಸಮಯ ತೊಗೊಳುತ್ತೆ. ಮತ್ತು ಇಲ್ಲಿ ನನ್ನ ಹಿಂದೆ ನಿಂತಿರೋ ಪ್ರತಿಯೊಂದು ಸಿಬ್ಬಂದಿದು ಶ್ರಮೆ, ಮತ್ತು ಅವರು ಭಾಳಷ್ಟು ದಿನ ಅವ್ರ ಕುಟುಂಬನ ಬಿಟ್ಟು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ದಾಡಿ ಇವ್ರನ್ನ ಹಿಡ್ಕೊಂಬರೋದ್ರಲ್ಲಿ ಭಾಳಷ್ಟು ಶ್ರಮೆ ಪಟ್ಟಿರ್ತಾರೆ. ಸೊ ಎಲ್ಲ ನಾಗರಿಕರಲ್ಲಿ ನನ್ನೊಂದು ಮನವಿ ಇದೆ.